ಮೊದಲಿಗೆ ನಾನು ಸಮಸ್ತ ನಾಡಿನ ಬಂಧುಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ದಿವಸ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಛಲವಾದಿ ವೇದಿಕೆ ಮತ್ತು ದಲಿತ ಸಂಘರ್ಷ ಸಮಿತಿ ಎಲ್ಲ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ದಲಿತ ಸಂಘಟನೆ ಒಕ್ಕೂಟ ವತಿಯಿಂದ ಇವತ್ತು ಎಲ್ಲರೂ ಒಕ್ಕೂಲರಿಂದ ಎಲ್ಲರೂ ಸೇರಿ ಒಂದು ವಿಜೃಂಭಣೆಯಿಂದ ಚುನಾವಣಾ ಕೋಡ್ ಕಂಡಕ್ಟ್ ಇದ್ದರೂ ಸಹ ಒಂದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿಬಿಟ್ಟು ಇವತ್ತು ಎಲ್ಲ ಸಂಘಟನೆಯವರು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೆಳ್ಳಿ ರಥದ ಮೂಲಕ ಮೆರವಣಿಗೆ ಮಾಡುವುದರ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನು, ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ಜಾನಪದ ಕಲೆ, ಅರೆವಾದ್ಯ ಮತ್ತು ತಮಟೆ ವಾದ್ಯದ ಒಂದು ಮೂಲ ಕಲೆಯ ಮೂಲಕ ಆ ಮಹಾನುಭಾವನನ್ನು ಇವತ್ತು ಮೆರವಣಿಗೆ ಮಾಡುವುದರ ಮೂಲಕ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರದಿಂದ ಇವತ್ತು ರಾಜಬೀದಿಯಲ್ಲಿ ಇವತ್ತು ಮೆರವಣಿಗೆ ಮಾಡ್ಕೊಂಬಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ತಾಲೂಕು ಆಫೀಸ್ ಹತ್ರ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಿದ್ದೀವಿ. ಇವತ್ತು ನಮ್ಮ ತಾಲೂಕು ಆಡಳಿತ ಇವತ್ತು ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡ್ಬೋದಿತ್ತು, ಚುನಾವಣೆ ನೀತಿ ಸಮಿತಿ ಇದ್ದರೂ ಸಹ ಮಾಡ್ಬೋದಿತ್ತು. ಆದರೆ ಯಾಕೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಾಲೂಕು ಆಡಳಿತಕ್ಕೆ ಇವತ್ತು ಮನವಿ ಮಾಡ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಛಲವಾದಿ ವೇದಿಕೆ, ಛಲವಾದಿ ಮಹಾಸಭಾ ಮತ್ತು ಮಾದಿಗ ಮಹಾಸಭಾ ಎಲ್ಲ ಸಂಘಟನೆಗಳು ಸಹ ಸೇರಿ ಇವತ್ತು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನಾವು ಬಹಳ ಆಭಾರಿಯಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ದಲಿತ ಸಂಘರ್ಷ ಸಮಿತಿ ತಾಲೂಕು ಗೌರವಾಧ್ಯಕ್ಷರು ಹನುಮಂತರಾಜು ಶಿವಗಂಗೆ. ಸರ್, ಇವತ್ತಿನ ದಿವಸ ನಮ್ಮ ತಾಲೂಕಲ್ಲಿ ನಮ್ಮ ನೆಲಮಂಗಲ ವಿಧಾನಸಭಾದ ಎಲ್ಲ ದಲಿತ ಸಂಘಟನೆಗಳು ಒಟ್ಟಾಗಿ ಸೇರಿ ಮತ್ತು ನಮ್ಮ ಕರ್ನಾಟಕ ಛಲವಾದಿ ವೇದಿಕೆಯ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ನಾವು ಭಾಗವಹಿಸಿ ನಮ್ಮ ಕರ್ನಾಟಕ ಛಲವಾದಿ ವೇದಿಕೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ನಮ್ಮ ಸಮುದಾಯ ಮತ್ತು ನಮ್ಮ ದಲಿತ ಕುಟುಂಬ, ನಮ್ಮ ತಾಲೂಕಿನ ದಲಿತ ನಾಯಕರೆಲ್ಲ ಸೇರಿ ಒಟ್ಟಾಗಿ ನಾವು ಈ ಕಾರ್ಯಕ್ರಮನ ವಿಜೃಂಭಣೆ ಮಾಡಿದ್ದೀವಿ. ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಾಯಿತು. ಚುನಾವಣಾ ಆಯೋಗ ಅಡ್ಡ ಇರೋದ್ರಿಂದ ನೀತಿ ಸಂಹಿತೆ ಇತ್ತು. ಆದ ಕಾರಣದಿಂದ ನಾವು ನಮ್ಮೆಲ್ಲ ಸಮುದಾಯಗಳನ್ನು ಒಟ್ಟುಗೂಡಿ ಜೊತೆಗೆ ನಮ್ಮ ಕರ್ನಾಟಕ ಛಲವಾದಿ ವೇದಿಕೆ ಇವತ್ತು ಪ್ರಥಮ ಬಾರಿಗೆ ಅದ್ದೂರಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮುಖಾಂತರ ನಾವು ಮೆರವಣಿಗೆ ಮುಖಾಂತರ ಡೊಳ್ಳು ಕುಣಿತ, ಆರ್ಯವಾದ್ಯ ಮತ್ತು ನಮ್ಮ ಸಮುದಾಯದ ಗಂಟೆ ಬಾಟ್ಲು ಹೊತ್ಕೊಂಡು ಇವತ್ತು ನಮ್ಮ ಒಂದು ತಾಲೂಕಿನ ಒಂದು ದಲಿತರಿಗೆ ಒಂದು ಅರಿವು ಮೂಡಿಸೋ ಸಂದರ್ಭ, ಒಂದು ಅವಕಾಶ ಸಿಕ್ತು ಅಂತ ತುಂಬ ಖುಷಿಯಾಗಿದೆ. ಅವ್ರಿಗೆ ಎಲ್ಲ ತುಂಬ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಇದರ ಬಗ್ಗೆ ಪರಿಗಣಿಸಬೇಕು. ಏನು ಶಿಸ್ತು ಕ್ರಮ ಕೈ ತೊಗೊಳ್ತಾರೋ ಮಾನ್ಯ ತಹಸೀಲ್ದಾರ್ಗೆ ಬಿಟ್ಟು ಸರ್. ನನಗೆ ಅಷ್ಟೊಂದೇನು ನಮ್ಮ ಚುನಾವಣೆ ನಮಗೆ ನೀತಿ ಸಂಹಿತೆ ಐತೆ ಅಂದ್ಬಿಟ್ಟಿದೆ, ಅಡ್ಡ ಬರುತ್ತೆ ಅಂದ್ಬಿಟ್ಟಿದ್ದೇನೆ ಅಂತ ಅವಕಾಶಗಳು ನಮಗೆ ಕೊಟ್ಟಿರಲಿಲ್ಲ. ವೇದಿಕೆ ಕಾರ್ಯಕ್ರಮನ ನಾವು ಮಾಡೋಕ್ಕೆ ಆಗಲಿಲ್ಲ.